ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಆಮೇಲೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನನ್ನ 2 ವೀಡಿಯೋಸು 100+ ವ್ಯೂಸ್ ಆಗಿದೆ. ತುಂಬ 2 ವಿಡಿಯೋನು 100+ ವ್ಯೂಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ನಾನು ಇನ್ನೂ ವೀಡಿಯೋಸ್ ಮಾಡ್ತೀನಿ. ಆ ವೀಡಿಯೋಸ್ಗೂ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇದೇ ಥರ ಇರಲಿ. ಸೊ ಇವತ್ತಿನ ವ್ಲಾಗ್ ಬಂದು ನಾನು ಬ್ರೆಡ್ಡಲ್ಲಿ ಜಾಮೂನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ವ್ಲಾಗ್ ಶುರು ಮಾಡೋಣ. ಇವನು ನನಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ, ಅವನು ನೋಡಬೇಕಂತೆ, ಅದಕ್ಕೆ ಬಂದು ನೋಡ್ತಿದ್ದಾನೆ. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಇವಾಗ ಬ್ರೆಡ್ ಜಾಮೂನ್ ಮಾಡೋಕ್ಕೆ ನಾನು ಎಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ನೋಡಿ. ಬ್ರೆಡ್ಡು ತೊಗೊಂಡು ಆ್ಯಕ್ಚುಲಿ 1 ಪೌಂಡು ಬ್ರೆಡ್ಡಲ್ಲಿ ನಾನು ಸ್ವಲ್ಪ ಬ್ರೆಡ್ ತೊಗೊಂಡು ಮಾಡ್ತಾಯಿದ್ದೀನಿ. ಆ ಬ್ರೆಡ್ಡಲ್ಲಿ 4 ಸೈಡ್ಸು ನೀವು ಕಟ್ ಮಾಡ್ಕೊಬೇಕು. ಎಲ್ಲನೂ ಕಟ್ ಮಾಡ್ಕೊಂಡು ಒಂದೊಂದಾಗಿ ಕಟ್ ಮಾಡ್ಕೋಬೋದು, ಅಥವಾ 2-3 ಇಟ್ಕೊಂಡಾದರೂ ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀಟಾಗಿ ಬರಲಿ ಅಂತ ಅಂದ್ಬಿಟ್ಟು ಒಂದೊಂದೇ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸೈಡ್ಸ್ ಎಲ್ಲ ತೆಗೆದ್ಬಿಟ್ಟು ನೋಡಿ, ಇಲ್ಲಿ ಫುಲ್ಲು ಆಲ್ಮೋಸ್ಟ್ ಎಲ್ಲ ಕಟ್ ಮಾಡ್ಕೊಂಡು ಆ ಥರ ರೆಡಿಯಾಗಿದೆ. ಕಟ್ ಮಾಡ್ಕೊಂಡಾದ್ಮೇಲೆ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆಮೇಲೆ ಬ್ರೆಡ್ ಏನಿದೆ ಅದನ್ನು 4 ಪೀಸಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಲಿ 2 ಸತಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನು. ಅದು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು. ನೀವು ಬ್ರೆಡ್ ಇಟ್ಟು ಹಾಲು ಹಾಕಿ ಅದೇ ಆ ಥರನಾದರೂ ಕಲಿಸ್ಕೋಬೋದು. 2 ರೀತಿಲೂ ಮಾಡ್ಕೋಬೋದು. ಗ್ರೈಂಡ್ ಮಾಡಿದ್ರೆ ತುಂಬ ಈಸಿಯಾಗಿ ನೀಟಾಗಿ ಆಗುತ್ತೆ. ಅದಾದಮೇಲೆ ನಾನು ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ 1 ಬೌಲಲ್ಲಿ ಸಕ್ಕರೆ ಮತ್ತು 1-2 ಬೌಲಷ್ಟು ನೀರು ಹಾಕಿ ಪಾಕ ರೆಡಿ ಮಾಡ್ಕೊತೀನಿ. ಪಾಕ ರೆಡಿ ಮಾಡೋ ಅಷ್ಟರಲ್ಲಿ ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಆರಿರೋ ಹಾಲು, ಅದು ಆ್ಯಕ್ಚುಲಿ ಆರಿರೋ ಹಾಲಲ್ಲಿ ನಾನು ಕಾಯ್ದಿರೋ ಹಾಲನ್ನ ಸ್ವಲ್ಪನೇ ಬಿಟ್ಕೊಂಡು ಸ್ಮೂತಾಗಿ ನಾವು ಹಿಟ್ಟನ್ನ ಕಲಿಸ್ತಾ ಹೋಗಬೇಕು. ಆ್ಯಕ್ಚುಲಿ ಸ್ಮೂತಾಗಿ ಬಂದಷ್ಟು ಹಿಟ್ಟು ಅಂದರೆ ಜಾಮೂನ್ ತುಂಬ ಸ್ಮೂತಾಗೇ ಇರುತ್ತೆ. ಆಲ್ಮೋಸ್ಟ್ ನಾವು ಅಂಗಡಿಯಿಂದ ಏನು ಜಾಮೂನ್ ಪೌಡರ್ ತಂದು ಮಾಡ್ತೀವಲ್ಲ, ಅದೇ ರೀತಿಯಾಗಿ ನಾವು ಅದೇ ಕನ್ಸಿಸ್ಟೆನ್ಸಲ್ಲೇ ಕಲಿಸ್ಕೊಂಡು ಮಾಡಬೇಕು. ಸ್ವಲ್ಪ ಹಾಲು ಬಿಟ್ಕೊಂಡು ಕಲಿಸ್ಕೊತಾ ಇದ್ದರೆ ಸಾಫ್ಟಾಗಿ ಬರುತ್ತೆ. ಅದು ತುಂಬಾ ಸಾಫ್ಟಾಗಿ ಬಂದಷ್ಟು ಉಂಡೆಗಳು ತುಂಬ ನೀಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನಾವು ಮಿದಿತಾನೇ ಇರಬೇಕು. ಸಾಫ್ಟಾಗಿ ಬರೋಗಂಟ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ಒಂಚೂರು ಕೈಗೆ ಕೂಡ ಅಂಟಲ್ಲ. ಅದು ತುಂಬ ಸಾಫ್ಟಾಗಿರುತ್ತೆ. ಈ ಥರ ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಹಾಕಿ ಏಲಕ್ಕಿಯನ್ನು ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಪಾಕ ತುಂಬ ತಿಕ್ಕಾಗಿ ಬರಬಾರ್ದು. ಆ್ಯಕ್ಚುಲಿ ಪಾಕ ಗಟ್ಟಿ ಇರಬಾರ್ದು. ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಯಾಕಂದರೆ ಇದಕ್ಕೆ ಹಂಗೆ ಇರಬೇಕು. ಸಕ್ಕರೆ ಕರಗಿದ್ರೆ ಸಾಕು, ಪಾಕ ಸಾಕು. ತುಂಬ ತಿಕ್ಕಾಗಿದ್ದರೆ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿರಬೇಕಷ್ಟೇ ನೋಡಿ. ಉಂಡೆನ ತುಂಬ ಇದು ಮಾಡಿದ್ರೂ ಆಗಲ್ಲ. ಜಸ್ಟ್ ಒಂದು ಸತಿ ರೌಂಡ್ ಮಾಡಿದ್ರೆ ಸಾಕು. ನಾವು ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಉಂಡೆಯಲ್ಲಿ ಕ್ರ್ಯಾಕರ್ಸ್ ಬರಲ್ಲ. ಕ್ರ್ಯಾಕರ್ಸ್ ಬಂದರೆ ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಹಿಟ್ಟನ್ನೇ ನಾವು ಫಸ್ಟು ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಉಂಡೆಯಲ್ಲಿ ಕ್ರ್ಯಾಕರ್ಸ್ ಬರಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ರೌಂಡಾಗಿ ಕ್ರ್ಯಾಕರ್ಸ್ ಬರ್ದೇ ಇರೋ ಥರ ಮಾಡ್ಕೊಬೋದು. ಇಷ್ಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಪಾಕ ರೆಡಿಯಾಗಿದೆ. ಸೊ ಇದನ್ನು ಇವಾಗ ನಾವು ಬಾಣಲಿ ಒಳಗೆ ಬಿಡಬೇಕು. ಬಿಟ್ಟು 1-2 ಮಿನಿಟ್ಸ್, ಅಂದರೆ 1 ಮಿನಿಟ್, 1-2-3-5 ಮಿನಿಟ್ಸ್ ಗಂಟ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಇದಕ್ಕಿಂತ ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಆಮೇಲೆ ನೀವು ಎಣ್ಣೆಗೆ ಹಾಕಿದ ತಕ್ಷಣವೇ ಇದನ್ನು ಮಾಡಿಬಿಡಿ ಫ್ರೆಂಡ್ಸ್. ಯಾಕಂದರೆ ಬಿಟ್ಕೊಂಡ್ಬಿಡುತ್ತೆ ಅದು. ಸ್ವಲ್ಪ ಅದು ಇದಾದಮೇಲೆ ಕಾಯ್ದ ಮೇಲೆ, ಅಂದರೆ ಫ್ರೈ ಆದಮೇಲೆ ನೀವು ತಿರುಗಿಸೋಕ್ಕೆ ಶುರು ಮಾಡಿ. ಯಾಕಂದರೆ ಇಲ್ಲಾಂದರೆ ಅದು ಬಿಟ್ಕೊಂಡ್ಬಿಡುತ್ತೆ. ಯಾಕಂದರೆ ಬ್ರೆಡ್ ಜಾಮೂನ್ ಅಲ್ವಾ ಇದು. ಬ್ರೆಡ್ಡು ಆಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ನಾವು ಡ್ರೈ ಜಾಮೂನ್ ಥರ, ಅಂದರೆ ಫ್ರೈ ಮಾಡಿರೋ ಡ್ರೈದನ್ನು ತಿನ್ಬೋದು. ತುಂಬ ಅಂದರೆ ಸಖತ್ತು ಟೇಸ್ಟಾಗಿರುತ್ತೆ. ಫೈನಲಿ ನೋಡಿ, ಈ ಕಲರ್ ಬಂದಮೇಲೆ ನಾವು ಅದನ್ನು ಪಾಕದೊಳಗಡೆಗೆ ಹಾಕ್ಕೊಬೋದು. ಪಾಕದೊಳಗಡೆ ಹಾಕೊಂಡು ಪಾಕ ಹೀರ್ಕೊಳ್ಳೋ ಗಂಟ ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲರೂ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಜಾಮೂನ್ ಥರನೇ ಇರುತ್ತೆ. ಜಾಮೂನ್ ಪೌಡರ್ ಇಲ್ಲ ಅಂದಾಗ, ತಿನ್ನಬೇಕು ಅನ್ನಿಸ್ದಾಗ ಮನೇಲಿ ಬ್ರೆಡ್ ಇದ್ದರೆ ಅದರಲ್ಲಿ ಮಾಡ್ಕೊಂಡು ತಿನ್ಬೋದು. ಸೊ ಮುಚ್ಚಿಬಿಟ್ಟು 1-2 ಅವರ್ಸು ಬಿಟ್ಬಿಡಿ, ಅದು ಚೆನ್ನಾಗಿರುತ್ತೆ. ನೋಡಿ ಫೈನಲಿ ಹಿಂಗಿತ್ತು. ನನ್ನ ಮಗಂಗೆ ಕೊಟ್ಟಿದ್ದೀನಿ. ಅವನಂತೂ ತುಂಬ ಖುಷಿಪಟ್ಟ.
ಚೆನ್ನಾಗಿತ್ತು ಅಮ್ಮ ಅಂದಾಗ. ಆಮೇಲೆ ದುಬೈಯಿಂದ ನಮ್ಮ ಸಿಸ್ಟರ್ ಇನ್ ಲಾ ಕಾಲ್ ಮಾಡಿದರು, ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕ, ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತುಕತೆ ಆಡ್ದು. ಅವರು ದುಬೈಯಲ್ಲಿರೋದು. ಆಮೇಲೆ ಅವ್ರಿಗೂ ಇವಾಗ ಪಾಪು ಆಗಿದೆ. ನಮ್ಮ ಪಾಪುಗಿಂತ 1 ಮಂತ್ 2 ಡೇಸ್ ಅವ್ನು ದೊಡ್ಡವನು, ನಮ್ಮ ಪಾಪು ಚಿಕ್ಕವನು. ಅವ್ನು ಆಗಸ್ಟ್ 22 ಅಲ್ಲಿ ಹುಟ್ಟಿರೋದು, ಇವನು ಸೆಪ್ಟೆಂಬರ್ 24 ಹುಟ್ಟಿರೋದು. ನೋಡ್ತೀವಿ, ಕಾಲ್ ಮಾಡ್ತೀವಿ. ನಮ್ಮ ಅತ್ತೆನೂ ಕೂಡ ನಮ್ಮ ಮನೇಲಿಲ್ಲ. ಆ್ಯಕ್ಚುಲಿ ನಾವು, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್, ನನ್ನ ಮಕ್ಕಳೆಲ್ಲ ನಾವು ಒಂದೇ ಇರೋದು, ಒಂದೇ ಮನೇಲಿದ್ವಿ. ಅಲ್ಲಿ ಅವ್ರಿಗೆ ಬಾಣ್ತನ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ಯಾರೇ ಹೇಳ್ತಾರಲ್ಲ, ಯಾರು ಬಾಣ್ತನ ತಾಯಿದಿರಿಗಿಂತ ಬೇರೆ ಯಾರು ಮಾಡಿದ್ರೆ ಚೆನ್ನಾಗಿರಲ್ಲ. ತಾಯಿ ಹತ್ರ ಮಾಡಿಸ್ಕೊಂಡ್ರೆ ಬಾಣ್ತನನೇ ಚೆನ್ನಾಗಿರುತ್ತೆ. ಯಾಕಂದರೆ ತಾಯಿದೀರು ಮಾಡೋ ಥರ ಯಾರೂ ಮಾಡಲ್ಲ. ಅದಕ್ಕೆ ಅವರು ಹೋಗಿದ್ದಾರೆ, ನಮ್ಮ ಅತ್ತೆಯವರು ಅಲ್ಲಿ ಬಾಣಂತನ ಮಾಡೋಕ್ಕೆ ಹೋಗಿದ್ದಾರೆ. ಇವಾಗ ಆ ಬೇಬಿಗೆ ಆಲ್ರೆಡಿ 4 ಮಂತ್ಸು, ನಮ್ಮ ಪಾಪುಗೆ 3 ಮಂತ್ಸ್ ಆಗಿದೆ. ಅದಕ್ಕೆ ನಾವು 2 ಡೇಸ್ ಒನ್ಸು 3 ಡೇಸ್ ಒನ್ಸ್ ಕಾಲ್ ಮಾಡಿ ಮಾತಾಡ್ತಾ ಇರ್ತೀವಿ. ನಮ್ಮ ಪಾಪುನ ಅವ್ರು ನೋಡಿ ಆಟ ಆಡಿಸ್ತಾರೆ. ಅವ್ರ ಪಾಪು ಮಲಿಕೊಂಬಿಟ್ಟಿದ್ದ, ಅದಕ್ಕೆ ಅವ್ರ ಪಾಪುನ ತೋರ್ಸೋಕ್ಕಾಗಲಿಲ್ಲ. ಪಾಪು ಮಲಗಿದ್ನಂತೆ. ನಮ್ಮ ಪಾಪು ಎದ್ದಿದ್ನಲ್ಲ, ಹಂಗೆ ಮಾತಾಡ್ತಾ ಇದ್ದು, ಅವ್ರ ಜೊತೆ ಮಾತುಕತೆ ಆಡ್ಕೊಂಡು ಇದ್ದು ಮಾತಾಡ್ತಾ ಇರ್ತೀವಿ. ದುಬೈಯಲ್ಲಿದ್ದಾರೆ ಅಲ್ವಾ, ಅದಕ್ಕೇನೆ ಏನೇ ಆದರೂ ಏನೋ ಬ್ಯಾಂಗ್ಳೂರಲ್ಲಿ ಅಥವಾ ಹತ್ರದಲ್ಲಿದ್ದರೆ ಬಂದು ಹೋಗಿ ಮಾಡ್ಬೋದು. ದುಬೈಲೇ ಈಗ ಅಬ್ರಾಡಲ್ಲಿದ್ದರೆ ಕಷ್ಟ ಪಾಪ, ಅವ್ರಿಗೂ ಬರೋಕ್ಕಾಗಲ್ಲ. ಬಂದ್ರೂ ವರ್ಷಕ್ಕೊಂದು ಸತಿ ಬರ್ತಾರೆ, 1 ತಿಂಗಳು ಇರ್ತಾರೆ ಅಷ್ಟೇ. ಆ 1 ತಿಂಗಳಲ್ಲಿ ಅವರು ಎಲ್ಲರನ್ನೂ ಮೀಟ್ ಮಾಡಬೇಕು, ಎಲ್ಲರ ಜೊತೆ ಮಾತಾಡಬೇಕು, ಆಡಬೇಕು. ತುಂಬ ಚೆನ್ನಾಗಿ ಅವ್ನು ಬಂದು ಅವ್ರ ದೊಡ್ಡ ಮಗ, ಅದನ್ನು ತೋರಿಸ್ತಾಯಿದ್ರು. ಕ್ರಿಸ್ಮಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ, ಅಬ್ರಾಡ್ ಅಲ್ವಾ, ಅವರೆಲ್ಲ ಆಲ್ಮೋಸ್ಟ್ ಎಲ್ಲನೂ ಸೆಲೆಬ್ರೇಟ್ ಮಾಡ್ತಾರೆ. ಮಾತಾಡ್ಕೊಂಡು ಅವ್ರ ಜೊತೆ ಸ್ವಲ್ಪ ಚಾಟ್ ಮಾಡ್ಕೊಂಡಿದ್ವಿ. ನಮ್ಮ ಪಾಪು ಜೊತೆ ಎಲ್ಲ ಮಾತಾಡ್ಕೊಂಡು, ಏನೇ ಆದರೂ ಹತ್ರ ಇರಬೇಕು ಫ್ರೆಂಡ್ಸ್. ಹತ್ರ ಇದ್ದರೆ ಪಾಪ ಅವರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಬರೋದು ಎಲ್ಲ ಇದು ಮಾಡ್ತಾಯಿರ್ತೀವಿ. ಕಾಲ್ ಮಾಡೋ ಮಧ್ಯದಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಇದು ಮಾಡ್ತಾಯಿದ್ರು. ಆಮೇಲೆ ನಾವು ಬೋಟಿಮಲ್ಲೇ ಅವ್ರನ್ನ ಕನೆಕ್ಟ್ ಮಾಡಿಕೊಂಡು, ಆ್ಯಕ್ಚುಲಿ ಏನಂದರೆ ನಾವು ವಾಟ್ಸಪ್ ಕಾಲೆಲ್ಲ ನೀಟಾಗಿ ಬರೋಲ್ಲ ಅಬ್ರಾಡಲ್ಲಿದ್ದರೆ. ಬೋಟಿಮ್ ಅನ್ನೋದೊಂದು ಆ್ಯಪ್ ಇರುತ್ತೆ, ಆ ಆ್ಯಪಲ್ಲಾದರೆ ನಾವು ಚೆನ್ನಾಗಿ ಮಾತಾಡ್ಬೋದು, ಚೆನ್ನಾಗಿ ಕ್ಲಾರಿಟಿ ಕಾಣಿಸುತ್ತೆ, ನೀಟಾಗಿ ಮಾತಾಡ್ಬೋದು ನಾವು ಅವ್ರ ಜೊತೆ. ಈ ವಾಟ್ಸಪ್ಪಲ್ಲೆಲ್ಲ ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ. ವಾಟ್ಸಪ್ ಆಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ವೀಡಿಯೋ ಕಾಲ್ ಚೆನ್ನಾಗಿ ಬರೋಲ್ಲ. ಆಮೇಲೆ ಅಲ್ಲಿ ವೀಡಿಯೋ ಕಾಲು ಕೆಲವೊಂದು ಸತಿ ಚೆನ್ನಾಗಿ ಬರೋದಿಲ್ಲ. ಬೋಟಿಮಲ್ಲಾದರೆ ಪರ್ಮಿಷನ್ಸ್ ಇದೆ ಅಂದರೆ ಕಾಲ್ ಮಾಡೋಕ್ಕೆ, ಮಾತಾಡೋಕ್ಕೆ. ಏನೂ ಮಾಡೋಕ್ಕಾಗಲ್ಲ, ದೂರ ಇದ್ದಾರೆ ಅಂದರೆ ನಾವು ವೀಡಿಯೋ ಕಾಲಲ್ಲೇ ಮಾತಾಡಬೇಕು. ಅದಕ್ಕೇನೆ ಕಾಲ್ ಮಾಡಿ ಒಂದು 2 ಡೇಸ್ ಅಲ್ಲಿ 2 ಡೇಸ್ 3 ಡೇಸ್ ನಾವು ಮಾತಾಡ್ತಾ ಇರ್ತೀವಿ. ನನ್ನ ಹಸ್ಬೆಂಡು ಕಾಲ್ ಮಾಡಿದರು, ಅವ್ರನ್ನೂ ಹಂಗೆ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾಯಿದ್ದು. ಅವ್ರು ಆಮೇಲೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರು. ಜಾಸ್ತಿ ಅವ್ರೇನು ಮಾತಾಡಲಿಲ್ಲ. ನಮ್ಮ ಬೇಬಿ ನೋಡಿ ಎಷ್ಟು ಕ್ಯೂಟಾಗಿ ಮಾತಾಡಿಸ್ತಿದ್ದಾನೆ, ಅವ್ರ ಅತ್ತೆನ ನೋಡ್ತಿದ್ದಾನೆ, ಮಾತಾಡ್ತಿದ್ದಾನೆ. ನನ್ನ ದೊಡ್ಡ ಮಗ ಅಂತೂ ತುಂಬ ಅಂದರೆ ತುಂಬ ತೀಟೆ. ನೋಡಿ ಹೆಂಗೆ ಆಡ್ತಿರ್ತಾನೆ, ಯಾವಾಗಲೂ ತೀಟೆ ಅವನು. ಸಿಕ್ಕಾಪಟ್ಟೆ ತರಲೆ ಫ್ರೆಂಡ್ಸ್. ಗಂಡು ಮಕ್ಕಳೇ ಹಿಂಗೆ ತುಂಬ ತರಲೆ. ನನಗೆ 2ನೇ ಪಾಪು, ಹೆಣ್ಣು ಪಾಪು ಆಗಲಿ ಅಂತ ತುಂಬ ಆಸೆ ಪಟ್ಟಿದ್ವಿ, ಬಟ್ ಆಗಲಿಲ್ಲ. ಸೋಕೆ ದೇವ್ರು ಕೊಟ್ಟಿದ್ದೇನು ಮಾಡೋಕ್ಕಾಗಲ್ಲ. ಹೀಗೆ ಮಾತುಕತೆ ಆಡ್ಕೊಂಡು ಫೈನಲಾಗಿ ಸಂಜೆ ದೇವ್ರ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿದ್ವಿ. ಇವತ್ತು ಶನಿವಾರ ಅಲ್ವಾ, ಸೊ ಶನಿವಾರ ವಾರ ಮಾಡಿ ಪೂಜೆ ಮಾಡಿ ಫೈನಲ್ ಫ್ರೆಂಡ್, ನಾನು ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳು, ಬಾಯ್.